ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬರ್ಡ್ ಸಂತೋಷ್ ಮಾತಾಡ್ತಿದ್ದೀನಿ. ಸೊ ಇವತ್ತು ನಮ್ಮ ಶಾಪ್ನಲ್ಲಿ ಏನೇನು ಸ್ಟಾಕ್ಸ್ ಇದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ಕೊಡ್ತೀನಿ. ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ದು ನೇಮ್ ಯಾರಿಗಾರ ಗೊತ್ತಿಲ್ಲ, ಡೌಟ್ಸ್ ಇದ್ರೆ ನೋಡ್ಬೋದು, ಟೇಮ್ಡ್ ಬರ್ಡ್ ಸಂತೋಷ್ ಅಂತ. ಸೊ ಈಗ ನೀವು ನೋಡ್ತಿರೋದು ಬಂದು ಕಾಕ್ಟೈಲು, ಫುಲ್ಲಿ ಟೇಮ್ಡ್ ಕಾಕ್ಟೈಲು ನೋಡ್ಬೋದು. ಸ್ಟೆಪ್ ಅಪ್, ಗುಡ್, ಸ್ಟೆಪ್ ಅಪ್, ಗುಡ್, ಸ್ಟೆಪ್ ಅಪ್, ಗುಡ್. ಗ್ರೇ ಕಾಕ್ಟೈಲ್ ಇದು. ಇದ್ರ ಏಜ್ ಬಂದು ಆಲ್ಮೋಸ್ಟ್ ಒಂದು 3 months ಇದೆ. ಸೆಲ್ಫ್ ಫಿಟ್ಟಿಂಗ್ ಬಂದಿದೆ. ಸೊ ಇನ್ನ ಚಿಕ್ಸ್ ಇದೆ, ಇದು ಅಡಲ್ಟ್ ಇಲ್ಲ, ಸೆಮಿ ಅಡಲ್ಟ್ ಇಲ್ಲ. ಇದು ನೀವು ಬಂದು ಇದ್ರಲ್ಲಿ ಮೇಲ್ ಫಿಮೇಲ್ ಕೇಳಿದ್ರೆ ಇದ್ರಲ್ಲಿ ನಾವು ಎಕ್ಸಾಕ್ಟ್ ಫೈಂಡ್ ಔಟ್ ಮಾಡಕ್ ಆಗಲ್ಲ. DNA ಬೇಕಾದ್ರೆ ನಿಮ್ಮ ಹೆಸರುಗಳಲ್ಲೇ ಬೇಕಾದ್ರೆ ಮಾಡ್ಕೊಡ್ತೀನಿ, ಇಲ್ಲ ನೀವು ಹಾಗೆ ತಗೊಂಡೋಗಿ ಇಟ್ಕೊಳ್ತೀನಿ, ಸಿಂಗಲ್ ಆಗಿ ಇಟ್ಕೊಂಡು ಪರವಾಗಿಲ್ಲ ಅಂದ್ರೆ ನಿಮ್ಗೆ ಅದು ಮೇಲ್ ಫಿಮೇಲ್ ಅವಶ್ಯಕತೆ ಇರಲ್ಲ. ಸೊ ಅದೇ ತರ ನೋಡಿ, ಫಾನು, ಲೊಟಿನೋ ಫಾನು ಬ್ಯೂಟಿಫುಲ್ ಆಗಿದೆ. ಇದು ಫುಲ್ ಫೆದರ್ಸ್ ಇದೆ ನೋಡ್ಬೋದು. ಇದು ಕೂಡ ಫುಲ್ಲಿ ಟೇಮ್ಡು. ಸೊ ಈಗ ನೀವು ನೋಡ್ತಿರೋದು ಬಂದು ಕಾಕ್ಟೈಲ್ಸು, ಫುಲ್ಲಿ ಟೇಮ್ಡ್ ಕಾಕ್ಟೈಲ್ಸು, ಫುಲ್ ಫೆದರ್ಸ್ ಕೂಡ ಇದೆ. ಸೊ ನೋಡ್ಬೋದು, ಸ್ಟೆಪ್ ಅಪ್, ಸ್ಟೆಪ್ ಅಪ್, ಗುಡ್. ಸೊ ಇದು ಗ್ರೇ ಕಾಕ್ಟೈಲ್ ಅಂತ. ಸೊ ನಮ್ಮ ಹತ್ರ ಬಂದು ರೆಗ್ಯುಲರ್ ಆಗಿ ಯಾವಾಗಲೂ ಕಾಕ್ಟೈಲ್ಸ್ ಸ್ಟಾಕ್ಸ್ ಇರುತ್ತೆ. ಕಾಕ್ಟೈಲ್ ಮತ್ತು ಬಜ್ಜೀಸು ಮತ್ತೆ ಆಫ್ರಿಕನ್ ಲವ್ ಬರ್ಡ್ಸು, ಸ್ಮಾಲ್ ಕನ್ನರ್ಸ್ ಮಾತ್ರ ಆರ್ಡರ್ಸ್ ಇದ್ರೆ ಮಾತ್ರ ಮಾಡ್ಕೊಡ್ತೀವಿ, ಇಲ್ಲಾಂದ್ರೆ ರೆಗ್ಯುಲರ್ ಆಗಿ ಸ್ಟಾಕ್ಸ್ ಇರಲ್ಲ. ನೋಡ್ಬೋದು, ಫಾನಲ್ ಕೂಡ ತುಂಬಾ ಚೆನ್ನಾಗಿದೆ, ಫುಲ್ ಟೇಮ್ಡು. ಸ್ಟೆಪ್ ಅಪ್, ಗುಡ್. ಸೊ ನಮ್ಮ ಹತ್ರ ಬಂದು ಫುಲ್ಲಿ ಟೇಮ್ಡ್ ಕಾಕ್ಟೈಲ್ಸ್ ಯಾವಾಗಲೂ ರೆಗ್ಯುಲರ್ ಆಗಿ ಸ್ಟಾಕ್ಸ್ ಇರುತ್ತೆ. ಸೊ ಕಸ್ಟಮರ್ಸ್ ಯಾವ ತರ ರಿಕ್ವೈರ್ಮೆಂಟ್ ಇದೆಯೋ ಆ ತರ ನಾವು ಕೊಡ್ತೀವಿ. ಮತ್ತೆ ಸ್ಮಾಲ್ ಕನ್ನೂರ್ಸ್ ನಲ್ಲಿ ಪೈನಾಪಲ್ ಕನ್ನೂರ್ಸ್, ರೆಡ್ ಫ್ಯಾಕ್ಟರ್, ಇದು ಕೂಡ ಫುಲ್ಲಿ ಟೇಮ್ಡು ನೋಡ್ಬೋದು. ಎಸ್, ಗುಡ್, ಗುಡ್. ಸೊ ಒಳ್ಳೆ ಸ್ಟೆಪ್ ಅಪ್ ಮಾಡುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಯಾರಿಗಾನ ಸ್ಮಾಲ್ ಕನ್ನೂರ್ಸ್ ಆಗ್ಲಿ, ಇಲ್ಲ ಬಜ್ಜೀಸ್ ಆಗ್ಲಿ, ಇಲ್ಲ ಕಾಕ್ಟೈಲ್ಸ್ ಆಗ್ಲಿ, ಆಫ್ರಿಕನ್ ಲವ್ ಬರ್ಡ್ಸ್ ಆಗ್ಲಿ, ಲಾರಿ ಕಿಟ್ ಮತ್ತೆ ಮಾಂಗ್ ಪ್ಯಾರಾಕಿಟ್ಸು ಯಾವುದೇ ಬೇಕಾದ್ರೂ ನೀವು ನಮ್ಗೆ ಆರ್ಡರ್ಸ್ ಕೊಟ್ರೆ ನಾವು ಖಂಡಿತ ನಾವು ನಿಮ್ಗೆ ಫುಲ್ಲಿ ಟೈಮ್ ಮಾಡ್ಕೊಡ್ತೀವಿ. ಸೊ ಈ ನಡುವೆ ಒಂದು ಕಸ್ಟಮರ್ ಬಂದು ಔಟ್ಡೋರ್ಗೆ ನಾವು ಬರ್ಡ್ಸ್ ತಗೊಂಡೋಗ್ಬೇಕಂತ ತುಂಬಾ ಆಸೆ ಪಡ್ತಿದ್ದಾರೆ. ಸೊ ಔಟ್ಡೋರ್ ತಗೊಂಡೋಗ್ಬೇಕಾದ್ರೆ ಈಗಲ್ಲು ಮತ್ತೆ ಕಾಗೆಗಲ್ದು ತುಂಬಾ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಬಂದು ಈ ತರ ಹಾರ್ನೆಸ್ ಬೆಲ್ಟ್ಗಳು ಕೂಡ ನಿಮ್ಗೆ ಅವೈಲೇಬಲ್ ಇದೆ ನಮ್ಮ ಶಾಪ್ ನಲ್ಲಿ, ಆರ್ಡರ್ಸ್ ಮಾಡಿ ತಗೋಬಹುದು. ಮತ್ತೆ ಅದು ಹಾರ್ನೆಸ್ ಹಾಕೋದ್ರೆ ಯಾವ ತರ ಇರುತ್ತೆ ಬರ್ಡ್ಸ್ ಅಂತ ತೋರಿಸ್ಕೊಡ್ತೀನಿ ನೋಡಿ. ಎಸ್, ಕಮ್, ಸ್ಟೆಪ್ ಅಪ್, ಗುಡ್. ನೋಡಿ, ಹಾರ್ನೆಸ್ ಹಾಕಿದ್ರೆ ಈ ತರ ಇರುತ್ತೆ ಬರ್ಡ್ಸ್. ಈ ಹಾರ್ನೆಸ್ ಕ್ಲಿಪ್ ಇಂದ ನೀವು 5 meters ನಿಮ್ಗೆ ಒಂದು ರೋಪ್ ಬರುತ್ತೆ ನೋಡಿ. ಆ 5 meters ರೋಪ್ ನ ನೀವು ಕ್ಯಾರಿ ಮಾಡ್ಬೋದು ಆರಾಮಾಗಿ. ಶೋಲ್ಡರ್ಗೆ ಇಟ್ಕೊಂಡು ಇದ್ರಲ್ಲಿ ಲಾಕ್ ಮಾಡ್ಕೊಂಡು ನೀವು ಬಕ್ಕಲ್ಗೆ ಲಾಕ್ ಮಾಡ್ಕೊಂಡು ಹೋಗ್ಬೋದು, ಕೈನಲ್ಲಿ ತಗೊಂಡು. ಸೊ ಇದು ಸೇಫ್ಟಿ ಆಗಿರುತ್ತೆ. ಫುಲ್ ಫೆದರ್ಸ್ ಇದ್ರು ಒಂದು 5 meter ರೇಡಿಯೇಷನ್ ಅಲ್ಲೇ ಅದು ತಿರುಗುತ್ತೆ. ಮತ್ತೆ ಅದಕ್ಕೇನು ಹರ್ಟ್ ಮತ್ತೆ ಪೇನು ಆಗೋದು ಏನು ಆಗಲ್ಲ. ಸೊ ಹಾರ್ನೆಸ್ ಟ್ರೈನಿಂಗ್ ಬೇಕಾದ್ರೆ ನಾವು ಮಾಡ್ಕೊಡ್ತೀವಿ ಬರ್ಡ್ಸ್ ಗಳಿಗೆ. ಸೊ ನೋಡ್ಬೋದು. ಮತ್ತೆ ಇದನ್ನ ಔಟ್ಡೋರ್ ನಲ್ಲಿ ಆಚೆ ತಗೊಂಡು ಹೋಗಿ ತೋರಿಸ್ಕೊಡ್ತೀನಿ ನೋಡಿ ಈಗ. ಸೊ ಈ ತರ ರೋಪ್ ಕೂಡ ಒಂದು ಬರುತ್ತೆ, ಜಸ್ಟ್ ನೀವು ಇದಕ್ಕೆ ಲಾಕ್ ಮಾಡ್ಬೇಕಾಗತ್ತೆ. ಸೊ ಈ ತರ ಲಾಕ್ ಮಾಡ್ಬಿಟ್ಟು ಇದರಲ್ಲಿ ಬಂದು ಒಂದು ಹ್ಯಾಂಡ್ಲಿಂಗ್ ಮಾಡೋಕ್ಕೋಸ್ಕರನು ಒಂದು ಟ್ಯಾಗ್ ಬರುತ್ತೆ, ಇದನ್ನ ಕೂಡ ನೀವು ಆರಾಮಾಗಿ ಹೋಲ್ಡ್ ಮಾಡಿ ಇಟ್ಕೋಬಹುದು. ಸೊ ಈಗ ಔಟ್ಡೋರ್ ನಲ್ಲಿ ಯಾವ ತರ ತಗೊಂಡು ಹೋಗೋದಂತಾನು ತೋರಿಸ್ಕೊಡ್ತೀನಿ ನೋಡಿ. ಸೊ ನೋಡ್ಬೋದು, ಈ ತರ ಔಟ್ಡೋರ್ ನಲ್ಲಿ ನೀವು ತಗೊಂಡು ಹೋಗ್ಬೋದು ಆರಾಮಾಗಿ, ಏನು ತೊಂದರೆ ಆಗಲ್ಲ. ಈ ತರ 5 feet to 4 feet ವರೆಗೂ ನಿಮ್ಗೆ ರೋಪ್ ಬರುತ್ತೆ. ಸೊ ಔಟ್ಡೋರ್ ನಲ್ಲಿ ಏನೋ ಪ್ಲೇ ಆದ್ರೂ ಅದು ಆರಾಮಾಗಿ ನೀವು ಹೋಲ್ಡ್ ಮಾಡಿ ತಗೋಬಹುದು. ಸೊ ಔಟ್ಡೋರ್ ತಗೊಂಡೋಗಕ್ಕೆ ಇದು ಒಂದು ಅಡ್ವಾಂಟೇಜ್. ಇದು ನೀವು ಬರೀ ಮನೆ ಒಳಗನೆ ಇಟ್ಕೊಂಡ್ರೆ ಇದು ವರ್ಕೌಟ್ ಆಗಲ್ಲ ಇದು ಬರ್ಡ್ಸ್. ಎಸ್, ಕಮ್, ಗುಡ್. ಸೊ ಈ ತರ ರೋಪ್ ನ ನೀವು ಇಟ್ಕೊಂಡು ಕ್ಯಾರಿ ಮಾಡ್ಬೋದು ಮಾರ್ನಿಂಗ್ ಟೈಮ್ ಅಥವಾ ಈವ್ನಿಂಗ್ ಟೈಮ್ ನಲ್ಲಿ ಬರ್ಡ್ಸ್ ಗಳನ್ನ ಆಚೆ ತಗೊಂಡು ಹೋಗ್ಬೋದು ಧೈರ್ಯವಾಗಿ. ಬಿಕಾಸ್ ಬರ್ಡ್ಸ್ ಗಳಿಗೆ ಏನೂ ಆಗಲ್ಲ, ಏನು ಅಟ್ಯಾಕ್ ಮಾಡೋ ಸಿಚುವೇಶನ್ಸ್ ಏನು ಬರಲ್ಲ. ಸೊ ನೋಡ್ಬೋದು. ಸೊ ನೀವು ಧೈರ್ಯವಾಗಿ ತಗೊಂಡು ಹೋಗ್ಬೋದು ಔಟ್ಡೋರ್ ನಲ್ಲಿ ತಗೊಂಡೋದ್ರೆ. ಸೊ ನೋಡ್ಬೋದು, ಹಾರ್ನೆಸ್ ಟ್ರೈನಿಂಗ್ ಕೂಡ ನಾವು ಮಾಡ್ಕೊಡ್ತೀವಿ ಈ ತರ. ಸೊ ನೋಡ್ಬೋದು. ಎಸ್, ಗುಡ್. ಎಸ್, ಹಾ. ಮತ್ತೆ ನಮ್ಮ ಶಾಪ್ ನಲ್ಲಿ ಆಸ್ಕರ್ ಫಿಶಸ್ ಕೂಡ ಅವೈಲೇಬಲ್ ಇದೆ. ಸೊ ನೋಡ್ಬೋದು, ಒಳ್ಳೆ ಕ್ವಾಲಿಟಿನಲ್ಲಿ ಬಂದಿದೆ ಆಸ್ಕರ್ ಫಿಶಸ್. ಆಲ್ಬಿನೋ ಮತ್ತೆ ಟೈಗರ್ ಆಸ್ಕರ್, ಕಾಪರ್ ಆಸ್ಕರ್ ಇದೆ. ಸೊ ಹಾಗೆ ಜಿಬ್ರಾಸು ಮತ್ತೆ ಗಪ್ಪೀಸ್ ಇದೆ. ಜಿಬ್ರಾಸು ಗಪ್ಪೀಸು ಕಲರ್ ಜಿಬ್ರಾಸ್ ಅಂತಾರೆ, ಮತ್ತೆ ಅದು ಫಿಮೇಲ್ ಗಪ್ಪೀಸು. ಮತ್ತೆ ಹಾಗೆ ಗೋಲ್ಡ್ ಫಿಶಸ್ ಇದೆ. ಗೋಲ್ಡ್ ಫಿಶಸ್ ಸ್ವಲ್ಪ ವಾಟರ್ ಡಲ್ ಇದೆ, ಸೊ ಹಾಗಾಗಿ ಅದು ಹಂಗೆ ಕಾಣ್ತಾ ಇದೆ. ಸೊ ಮತ್ತೆ ಹಂಗೆ ಮೌಲಿಸ್ ಕೂಡ ಇದೆ. ಮೌಲಿಸ್ ನಮ್ಮ ಶಾಪ್ನಲ್ಲಿ ಯಾವಾಗಲೂ ರೆಗ್ಯುಲರ್ ಆಗಿರುತ್ತೆ.
ಬಿಕಾಸ್ ನಾವು ಆಫರ್ಸ್ ಕೊಡ್ತೀವಲ್ಲ, ಹಾಗಾಗಿ ಮೌಲಿಸು ಇಡ್ತೀವಿ. ಇದು ಬಂದು ಬಲೂನ್ ಮೌಲಿ ಅಂತಾರೆ. ಸೊ ಇದಕ್ಕೆ ಬಂದು ಸ್ಟಮಕ್ ಸ್ವಲ್ಪ ದೊಡ್ಡದಿರುತ್ತೆ. ಸೊ ನೋಡ್ಬೋದು ಬಲೂನ್ ಮೌಲಿ ಇದು. ಸೊ ಮತ್ತೆ ಅದೇ ತರ ಟೈಗರ್ ಶಾರ್ಕ್ ಇದೆ. ಶಾರ್ಕು ಚೆನ್ನಾಗಿದೆ ಈ ಸಲ ಬಂದಿರೋದ್ರಲ್ಲಿ. ಮತ್ತೆ ಅದೇ ತರ ರೋಸಿ ಬಾರ್ಬ್ ಕೂಡ ಇದೆ. ರೋಸಿ ಬಾರ್ಬು ಮತ್ತೆ ಚಿಕ್ಲೆಟ್ಸ್, ಸ್ಮಾಲ್ ಸೈಜ್ ನಲ್ಲಿ ಚಿಕ್ಲೆಟ್ಸ್ ಇದೆ. ಮತ್ತೆ ಕೋಯ್ ಕಾಕಲ್ಲಿ ಮಿಲ್ಕಿ ಇದು ಇದೆ, ನೋಡ್ಬೋದು ತುಂಬಾ ಚೆನ್ನಾಗಿದೆ ಅದು ಈ ಸಲ. ಮತ್ತೆ ನಮ್ಮ ಶಾಪ್ ನಲ್ಲಿ ಈ ಸಲ ಬಂದು ರಾಬಿಟ್ಸ್ ಅವೈಲೇಬಲ್ ಇದೆ. ಒಂದು 5 ಪೇರ್ ರಾಬಿಟ್ಸ್ ಇದೆ. ಸೊ ನೋಡ್ಬೋದು ಒಳ್ಳೆ ಬೆಸ್ಟ್ ಕ್ವಾಲಿಟಿನಲ್ಲಿದೆ. ಇನ್ನ ಸ್ಮಾಲ್ 2 ಮಂತ್ಸ್ ಬೇಬೀಸ್ ಇದು. ಸೊ ಹಾಗೆ ಪಿಂಚಸ್ಗಳಿದೆ, ನಾರ್ಮಲ್ ವೆರೈಟಿ ಪಿಂಚಸ್. ಮತ್ತೆ ಆಫ್ರಿಕನ್ ಲವ್ ಬರ್ಡ್ಸ್ ಇದೆ. ಆಫ್ರಿಕನ್ ಲವ್ ಬರ್ಡ್ಸ್ ನಲ್ಲಿ ಮೇಲ್ ಫಿಮೇಲ್ ಪೇರೇ ಇದೆ. ಮತ್ತೆ ಜಾವಾ ಫಿಂಚ್ ಇದೆ. ಜಾವಾ ಫಿಂಚಸ್ ಅಲ್ಲಿ ಆಲ್ಬಿನೋ 1 ಪೇರ್ ಇದೆ. ಮತ್ತೆ ಗ್ರೇ ಒಂದು 5 ಪೇರ್ ಇದೆ. ಮತ್ತೆ ಅದೇ ತರ ಬಂದು ಕಾಕ್ಟೈಲ್ಸ್ ನಲ್ಲಿ ವೈಲ್ಡ್ ಕಾಕ್ಟೈಲ್ಸ್ ಇದೆ. ವೈಲ್ಡ್ ಕಾಕ್ಟೈಲ್ಸ್ ನಲ್ಲಿ ಮೇಲ್ ಫಿಮೇಲ್ ಇದೆ. ಸೊ ನೋಡ್ಬೋದು ವೈಲ್ಡ್ ಕಾಕ್ಟೈಲ್ಸ್. ಸೊ ಹಾಗೆ ತರ ಬಜ್ಜೀಸು ನಮ್ಮ ಹತ್ರ ರೆಗ್ಯುಲರ್ ಆಗಿ ಸ್ಟಾಕ್ಸ್ ಇರುತ್ತೆ. ಬಜ್ಜೀಸ್ ಇದೆ ಮೇಲ್ ಫಿಮೇಲು. ಸೊ ಅದೇ ತರ ಇದು ಫ್ಯಾನ್ಸಿ ಪಿಜಿನ್ಸ್ ಅಂತಾರೆ. ಆ ಫ್ಯಾನ್ಸಿ ಪಿಜಿನ್ಸ್ ಕೂಡ ನಮ್ಮಲ್ಲಿ ಇದೆ. ಮತ್ತೆ ಅದೇ ತರ ಬ್ರೀಡಿಂಗ್ ಪೇರು ಫಾಂಟೈಲ್ ಕೂಡ ನಮ್ಮ ಹತ್ರ ಇದೆ. ಅದನ್ನು ತೋರಿಸ್ಕೊಡ್ತೀನಿ ನೋಡಿ. ಬ್ರೀಡಿಂಗ್ ಪೇರ್ ಫಾಂಟೈಲ್ ಇದು ಲಕ್ವಾ ಅಂತಾರೆ ಇದು ಯೂಶಲಿ ಇದು. ಸೊ ಇದು ಕೂಡ ಒಳ್ಳೆ ಕ್ವಾಲಿಟಿನಲ್ಲಿದೆ. ಒಳ್ಳೆ ಬೆಸ್ಟ್ ಪ್ರೈಸ್ನಲ್ಲಿ ಬೇಕಾದ್ರೂ ಕೊಡಿಸ್ತೀನಿ. ಯಾರಿಗಾದ್ರೂ ಕೊಡಿಸ್ತೀನಿ ಅನ್ನೋಕ್ಕಿಂತ ಕೊಡ್ತೀನಿ, ಬಿಕಾಸ್ ನಮ್ಮ ಶಾಪ್ನಲ್ಲೇ ಇದೆ ಇದು, ಏನು ತೊಂದರೆ ಇಲ್ಲ ಇದು. ಸೊ ವೈಲ್ಡ್ನಲ್ಲಿ ಪೈನಾಪಲ್ ಕನ್ನೂರ್ಸ್ ಇದೆ. ವೈಲ್ಡ್ ಪೈನಾಪಲ್ ಕನ್ನೂರ್ಸು ಬೆಸ್ಟ್ ಪ್ರೈಸ್ನಲ್ಲಿ ಮಾಡಿಕೊಡ್ತೀನಿ ಇದು. ಸೊ ನೋಡ್ಬೋದು ವಿತ್ DNA. ಇದು 4 ಮೇಲೆ ಇರೋದು. ಸೊ ಯಾಕಂದ್ರೆ ಬ್ರೀಡಿಂಗ್ ಸೆಟಪ್ಸ್ ಬೇಕಾದರೆ ಪೈನಾಪಲ್ ಕನ್ನೂರ್ನಲ್ಲಿ ಕೊಡ್ತೀನಿ.